re ga ma ma ga re ga ma pa da ni sa ni da ni da ni da sa ni da ni sa ni ga re sa ni re sa ni da ni sa ni da ma ma ga re da ni re sa ri dum da na da dim dum da na dim dum da na. ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವಾಗ ಪನ್ನೀರಿನ ಐಟಮ್ ಓಕೆನಾ, ಫ್ರೈದ ಪನ್ನೀರ್. ಓಕೆ, ಇದು ನೋಡಿ ಪನ್ನೀರ್ ಮಸಾಲ ಓಕೆನಾ. ಆನಿಯನ್ ತೊಗೊಳ್ಳಿ, 3 ಆನಿಯನ್ ತೊಗೊಳ್ಳಿ ಓಕೆನಾ. ಪ್ಯಾಸ್, ಆಮೇಲೆ ಗಾರ್ಲಿಕ್, ಲಸೂನ್ ಓಕೆ, ಆಮೇಲೆ ಗ್ರೀನ್ ಚಿಲ್ಲಿ, ಹರಿ ಮಿರ್ಚಿ, ಜಿಂಜರ್, ಅದ್ರಕ್ ಓಕೆನಾ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕೊರಿಡರ್, ಧನಿಯಾ, ಸ್ಪಿನಾಚ್, ಪಾಲಕ್ ಓಕೆ, ಮಿಂಟಿ ಲೀವ್ಸ್ ಅಂದರೆ ಪುದೀನ ಓಕೆ. ಫ್ರೈ ಫಾರ್ 1 ಮಿನಿಟ್ಸ್, ಚೆನ್ನಾಗಿ 1 ಮಿನಿಟ್ ಫ್ರೈ ಮಾಡ್ಕೊಳ್ಳಿ. ಟೇಕ್ ಎ ಗ್ರೈಂಡಿಂಗ್ ಜಾರ್ ಓಕೆ. ಆಮೇಲೆ ಮಿಕ್ಸಿ ಜಾರ್ ಒಳಗೆ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕಿ ಮೇಕೆ ಪೇಸ್ಟ್ ಮಾಡ್ಕೊಳ್ಳಿ ಓಕೆನಾ. ನಂತರ ಒಂದು ತವಾ ತಗೊಳ್ಳಿ, ಆಯಿಲ್ 2 ಟೇಬಲ್ ಸ್ಪೂನ್, ಆಮೇಲೆ ಜೀರಿಗೆ ಮಸಾಲ, ಚಕ್ಕೆ, ಲವಂಗ, ಜೀರಿಗೆ ಓಕೆನಾ, ಮೆಣಸಿನಕಾಯಿ, ಯಾಲಕ್ಕಿ, ಗರಂ ಮಸಾಲ ಆಲ್ ಓಕೆನಾ. ಆ್ಯಡ್ ಪೇಸ್ಟ್ ಏನು ಮಾಡ್ಕೊಂಡಿದ್ರಲ್ಲ ಅದೆಲ್ಲ ಹಾಕಿ ನಂತರ ಕೈ ಆಡಿಸಿ, ನಂತರ ಕ್ಲೋಸ್ ಮಾಡಿ 1/4 ಕಪ್ಪು ದಹಿ ತೊಗೊಳ್ಳಿ, ಮೊಸರನ್ನ ತೊಗೊಳ್ಳಿ 1/4 ಕಪ್ಪು ಓಕೆ. ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು, ಧನಿಯಾ ಪೌಡರ್ 2 ಟೇಬಲ್ ಸ್ಪೂನು, ಹಳದಿ ಪೌಡರ್ ಅರ್ಧ ಟೇಬಲ್ ಸ್ಪೂನು, ಮಿರ್ಚಿ ಪೌಡರ್ ಅರ್ಧ ಟೇಬಲ್ ಸ್ಪೂನು, ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನು, ಕಾಲಿ ಮಿರ್ಚಿ ಅರ್ಧ ಟೇಬಲ್ ಸ್ಪೂನು, ನಮಕ್ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ. ನಂತರ ಈ ಸೈಡಲ್ಲಿ ಸ್ವಲ್ಪ ನೀರು ಹಾಕಿ, ಅದು ಗಟ್ಟಿಯಾಗಿದೆ ಅನಿಸೋದ್ರೆ ನೀರು ಹಾಕಿ, ಇವಾಗ ಏನು ಮಿಕ್ಸ್ ಮಾಡಿದ್ರಲ್ವ ಸೊ ಅದನ್ನು ಇದಕ್ಕೆ ವಾಟರ್ ಪಾನಿ 2 ಟೇಬಲ್ ಸ್ಪೂನು ಇದಕ್ಕೆ ಮಿಕ್ಸ್ ಮಾಡಿ ಕೈ ಆಡಿಸಿ. ಯಾವುದು ಬಾಣಲೆಗೆ ಕೈ ಆಡಿಸಿ, ಪೇಸ್ಟ್ ಹಾಕಿದ್ರಲ್ಲ ಆ ಬಾಣಲೆಗೆ ಹಾಕಿ ಕೈ ಆಡಿಸಿ ಚೆನ್ನಾಗಿ ತಿರುವಿಕೊಳ್ಳಿ. ನಂತರ ಹಾಟ್ ವಾಟರ್ ಗರಂ ಪಾನಿ ಅರ್ಧ ಕಪ್ಪು, ಫ್ರೆಶ್ ಕ್ರೀಮ್ 4 ಟೇಬಲ್ ಸ್ಪೂನ್ ಓಕೆ. ಆ್ಯಡ್ ನಾವು ಮಸಾಲದಿಂದ ಏನು ಕರೆದಿರ್ತೀವಲ್ವ ಪನ್ನೀರು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರು ನೀವು ಬೇಕಾದರೆ ಮಸಾಲ ಹಾಕಿನೂ ಫ್ರೈ ಮಾಡ್ಕೊಳ್ಬೋದು, ಇಲ್ಲಾಂದರೆ ತುಪ್ಪದಲ್ಲಿ ಹಾಗೆಯೂ ಫ್ರೈ ಮಾಡ್ಕೊಳ್ಬೋದು ನೋಡಿ. ಕಸ್ತೂರಿ ಮೇಥಿ ಹಾಕಿ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನು, ಚಾಪ್ಡು ಕೊರಿಡರ್ ಮತ್ತು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿ ಓಕೆನಾ. ಇವಾಗ ನೋಡಿ ರೆಡಿ ಟು ಈಟ್ ಓಕೆ. ಇವಾಗ ತಯಾರಾಗಿದೆ ಪನ್ನೀರ್ 20 ಕ್ಯೂಬ್ ಆಯ್ತಲ್ವಾ, ನೋಡ್ಕೊಂಡ್ರಲ್ವಾ, ರೆಡಿ ಟು ಈಟ್ ಆಗಿದೆ ಅದು. ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್ ತೊಗೊಳ್ಳಿ, ಟರ್ಮರಿಕ್ 1/4 ಟೇಬಲ್ ಸ್ಪೂನು, ಟರ್ಮರಿಕ್ 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಗರಂ ಮಸಾಲ 1/4 ಟೇಬಲ್ ಸ್ಪೂನು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸಾಲ್ಟ್ 1/4 ಟೇಬಲ್ ಸ್ಪೂನ್ ತೊಗೊಳ್ಳಿ. ಚೆನ್ನಾಗಿ ಎಲ್ಲ ಐಟಮ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ. ಚೆನ್ನಾಗಿ ಮ್ಯಾರಿನೇಟ್ ಮಾಡಲಿಕ್ಕೆ ಫ್ರಿಡ್ಜ್ನಲ್ಲಿ 30 ನಿಮಿಷ ಇಡಿ, ಇಲ್ಲಾಂದರೆ ಹೊರಗಡೆನೇ ರೆಸ್ಟ್ ಮಾಡ್ತೀನಂದರೆ ಹೊರಗಡೆನೇ ಇಡಿ ಓಕೆ. 30 ಮಿನಿಟ್ಸ್ ಚೆನ್ನಾಗಿ ಸೆಟ್ ಆಗಬೇಕಿದು, ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಬೇಕು. ಒಂದು ಕಡಾಯಿ ತೊಗೊಳ್ಳಿ, ಕಡಾಯಿ ಅಥವಾ ಪ್ಯಾನ್ ತೊಗೊಳ್ಳಿ, ಟೇಬಲ್ ಸ್ಪೂನು ಗೀ ಹಾಕ್ಕೊಳ್ಳಿ. ಆಮೇಲೆ ಮ್ಯಾರಿನೇಟ್ ಮಾಡಿ ಮತ್ತು ಎಣ್ಣೆನೂ ಹಾಕ್ಕೊಳ್ಳಿ.
ನೀವೇನು ರೆಸ್ಟಿಗೆ ಇಡ್ತೀರಲ್ಲ ಮ್ಯಾರಿನೇಟ್ ಮಾಡಿದ್ದು, ಸೊ ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ, 2 ನಿಮಿಷ 2 ಮಿನಿಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡೂ ಕಡೆಯೂ ಫ್ರೈ ಆಗಬೇಕು, ತುಂಬ ಅಲ್ಲ, ಸ್ವಲ್ಪ ಮಾತ್ರ ಮೀಡಿಯಮ್ ಫ್ರೈ ಆಗಬೇಕು. ತುಂಬ ಫ್ರೈ ಆದರೆ ಅದು ಹಾರ್ಡ್ ಅನಿಸ್ಬಿಡತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಕೀಪ್ ಎ ಸೈಡ್. ಓಕೆ, 2 ಸೈಡ್ ಮಾಡ್ಕೊಂಡ್ರೆ ತುಂಬ ಈಸಿ ಇರುತ್ತೆ. ಒಂದು ಸೈಡಲ್ಲಿ ಅಷ್ಟೇ ಇದು ಮಾಡಿಬಿಡಿ, 2 ಸೈಡಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಸ್ಪೈಸಿ ಪೌಡರ್ ದಾಬಾ ಸ್ಟೈಲ್. ಓಕೆನಾ, ನಿಮಗೆ ದಾಬಾ ಸ್ಟೈಲ್ ಬರಬೇಕಂದ್ರೆ ನೀವು ಪೂರ್ತಿ ವೀಡಿಯೋ ನೋಡಲೇಬೇಕು. ಇಲ್ಲ ಏನೇನು ಹಾಕ್ತೀವಿ ಈ ಆಪ್ಷನ್ನು ನೀವು ತಿಳ್ಕೊಬೇಕು. ಓಕೆನಾ, ಜೀರಿಗೆ ತೊಗೊಳ್ಳಿ 2 ಟೇಬಲ್ ಸ್ಪೂನ್, ಧನಿಯಾ ತೊಗೊಳ್ಳಿ 2 ಟೇಬಲ್ ಸ್ಪೂನು, ಕಾರಿಡರ್. ಓಕೆನಾ, ಆಮೇಲೆ 1 ಟೇಬಲ್ ಸ್ಪೂನ್ ಜೀರಾ, ಆಮೇಲೆ ಪೇಪರ್ 1/4 ಟೇಬಲ್ ಸ್ಪೂನು. ಓಕೆನಾ, ಆಮೇಲೆ ಲವಂಗ 3 ತೊಗೊಳ್ಳಿ, ಆಮೇಲೆ 2 ಏಲಕ್ಕಿ ತೊಗೊಳ್ಳಿ, ಆಮೇಲೆ 1/2 ಇಂಚು ಇದು ಹೇಳೋಕ್ಕೆ ಬರ್ತಾಯಿಲ್ಲ, ಚಕ್ಕೆ ತೊಗೊಳ್ಳಿ. ಓಕೆ, ಫೈನಲಿ 1/2 ಬಡೆ ಸೊಪ್ಪು ತೊಗೊಳ್ಳಿ. ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಟರ್ನ್ಸ್ ಆರೋಮೆಟಿಕ್ ಬರೋ ತನಕ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಪೌಡ್ರ್ ಮಾಡ್ಕೊಂಡು ಬರ್ರಿ ಗ್ರೈಂಡರ್. ಆಮೇಲೆ ಮಿಕ್ಸರಲ್ಲಿ ದಾಬಾ ಸ್ಟೈಲ್ ಮಸಾಲ ಪೌಡರ್ ರೆಡಿಯಾಗಿದೆ. ಕರ್ರಿ ಪ್ರಿಪ್ರೇಷನ್. ಓಕೆನಾ, ಕರಿ ಮಾಡ್ಕೊಳ್ಳೋದು. ಈಗ ಒಂದು ಕಡಾಯಿ ತೊಗೊಳ್ಳಿ, ಗೀ 2 ಟೇಬಲ್ ಸ್ಪೂನು, ಆಯಿಲ್ 2 ಟೇಬಲ್ ಸ್ಪೂನು ಆಯಿಲು, ನಂತರ ಲವಂಗದ ಎಲೆ 1 ಪೀಸ್ ಮಾಡಿ ಹಾಕ್ಕೊಳ್ಳಿ. 2 ಏಲಕ್ಕಿ ತೊಗೊಳ್ಳಿ, ಮೂರನೇದು 1 ಇಂಚು ಶುಂಠಿ ಇದು ಚಕ್ಕೆ ಶುಂಠಿ ಅಲ್ಲ, ಲವಂಗ 2, ಜೀರಿಗೆ 1 ಟೇಬಲ್ ಸ್ಪೂನು. ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಟರ್ನ್ಸ್ ಆರೋಮೆಟಿಕ್ ಬರೋ ತನಕ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಆನಿಯನ್ 1 ಫೈನಲ್ ಚಾಪ್ಡು, 1 ಆನಿಯನ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್, ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಲೋ ಫ್ಲೇಮಲ್ಲೇ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ. ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸ್ಕೊಳ್ಳಿ, ಫ್ರೈ ಮಾಡಿ. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ. ಓಕೆ, ನಂತರ ದಾಬಾ ಮಸಾಲ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಎಲ್ಲ ಸೇರಿಸಿ ಅದನ್ನು ಹಾಕಿ. ಆಮೇಲೆ ಅದು ಟರ್ಮರಿಕ್ 1/4 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಸಾಲ್ಟ್ ರುಚಿಗೆ ತಕ್ಕಷ್ಟು, ಲೋ ಫ್ಲೇಮಲ್ಲೇ ಕೈ ಆಡಿಸಿ ಆ ಕಡೆ ಈ ಕಡೆ. ಇವಾಗ
ಟೊಮೊಟೊ 2 ಫೈನಲಿ ಚಾಪ್ಡ್ 2 ಟೊಮೊಟೊ ತೊಗೊಂಡು ಕಟ್ ಮಾಡಿ ಹಾಕಿದ್ದಾರೆ. ಅದು ಹಸಿ ವಾಸನೆ ಹೋಗುವವರೆಗೂ ಅದು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಓಕೆನಾ, ಲೋ ಫ್ಲೇಮಲ್ಲೇ ಮಾಡಬೇಕು. ಈ ಥರ ಸಾಫ್ಟ್ ಮ್ಯಾಶ್ ಆಗಿಬಿಡ್ಬೇಕು. ಅಂದರೆ ಟೊಮೊಟೊ ಎಲ್ಲ ಪೀಸ್ ಕಾಣಬಾರ್ದು, ಮ್ಯಾಶ್ ಆಗಿಬಿಡ್ಬೇಕು, ಒಂದಕ್ಕೊಂದು ಹೊಂದ್ಕೊಂಡಿರಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಇದು ಮಾಡಿ. ಕರ್ಡ್ ತೊಗೊಳ್ಳಿ, ಇದೇ ಮೇನ್ ಸೀಕ್ರೆಟ್ ಐಟಮ್. ಓಕೆನಾ, ಕರ್ಡ್ 1/2 ಕಪ್ಪು ತೊಗೊಳ್ಳಿ. ಹುಳಿ ಇರಬಾರ್ದು, ಗಟ್ಟಿಯಾಗಿರಬೇಕು. ಲೋ ಫ್ಲೇಮಲ್ಲೇ ಕುಕ್ ಮಾಡಿ. ಇದೇ ಮೇನ್ ಪಾಯಿಂಟ್. ಓಕೆ, ನೀವು ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ. ಮೇನ್ ಪಾಯಿಂಟ್ ಇರೋದೇ ಧಾಬಾ ಸ್ಟೈಲಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಇದೇ ಥರನೇ ಮಾಡ್ತಾರೆ ಅವರು. ಕರ್ಡ್ ಹಾಕಿಬಿಟ್ಟು ಅದರದ್ದು ಮನೇಲಿ ಮಾಡಿ. ನೀವು ಸ್ಕಿಪ್ ಮಾಡಿ ನೋಡಿ ಸ್ಕಿಪ್ ಮಾಡಿದರೆ ನಿಮಗೆ ಒಂದೊಂದು ಐಟಮ್ ತಿಳಿಯೋದಿಲ್ಲ. ಆಯಿಲ್ ಸಪ್ರೇಟ್ ಆಗುವವರೆಗೂ ಅದನ್ನು ಚೆನ್ನಾಗಿ ಕೈಯಾಡಿಸ್ತಾನೆ, ಅದು ಸಪ್ರೇಟ್ ಆಗುವವರೆಗೂ ಚೆನ್ನಾಗಿ ಇದು ಮಾಡಿ. ಹಸಿ ವಾಸನೆ ಇರಬಾರ್ದು. ಓಕೆನಾ, ಹಸಿ ವಾಸನೆ ಇರಬಾರ್ದು. ವಾಟರ್ 1/2 ಕಪ್ ಹಾಕಿ ಕೈಯಾಡಿಸಿ ಚೆನ್ನಾಗಿ ತಿರುವಿ ನಂತರ ಅಡ್ಜಸ್ಟ್ ಕನ್ಸಿಸ್ಟೆನ್ಸಿ. ಓಕೆನಾ, ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಕಾದರೆ ನೀವು ಲಿಡ್ ಕ್ಲೋಸ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಪನ್ನೀರ್ ಹಾಕಿ ನಂತರ ಚೆನ್ನಾಗಿ ನಿಮ್ಮ ಕೈ ಆಡಿಸ್ಲಿ ಬೋರ್ ಆಯಿತು ಅಂದರೆ ಲಿಡ್ ಕ್ಲೋಸ್ ಮಾಡ್ಬೋದು. ಆ ನಂತರ ಪನ್ನೀರ್ ಹಾಕ್ಬೋದು. ಇಲ್ಲ ಅಂದರೆ ಮೊದಲು ಹೇಳಿದ್ಮೇಲೆ ಲಿಡ್ ಕ್ಲೋಸ್ ನೀವು ಹಾಗೆ ಕೈಯಲ್ಲೇ ಬಾಡಿಸಿ ಆಮೇಲೆ ನೀವು ಪನ್ನೀರ್ ಹಾಕಬೇಕಾದ್ರೂ ಹಾಕ್ಬೋದು. ಅದು ನಿಮ್ಮ ಆಪ್ಷನ್. ಓಕೆನಾ, ಮಿಕ್ಸ್ ಎಲ್ಲ ಆಯಿತಾ, ಪನ್ನೀರನ್ನು ಹಾಕ್ಕೊಂಡ್ರಲ್ಲ. ಇವಾಗ ಲಿಡ್ ಕ್ಲೋಸ್ ಮಾಡಿ. ಐದು ಮಿನಿಟ್ ತನಕ ಅದು ಸಿಮ್ಮಲ್ಲೇ ಬೇಯಲಿ. ಓಕೆನಾ, ಫ್ಲೇವರ್ಸ್ ಅಂದರೆ ನಿಮ್ಗೆ ಘಮ ಬರ್ತಾ ಇರಬೇಕು. ಎಣ್ಣೆ ಬೇರೆ ಸಪ್ರೇಟ್ ಆಗಬೇಕು. ಈ ಥರ ರೆಡಿಯಾಗಿ ಕಾಣಬೇಕು. ಆವಾಗ ಕುಕ್ ಆಗಿದೆ ಅಂತ ಅರ್ಥ. ಓಕೆ, ನೀವು ಮನೆಯಲ್ಲೇ ಮಾಡಿಟ್ಟುಕೊಂಡಿರುವಂತಹ ಮೆಂತ್ಯ ಸೊಪ್ಪು, ಹಸಿ ಮೆಂತ್ಯ ಸೊಪ್ಪು ಇದೆಯಲ್ಲ, ಅದನ್ನು ಬಿಸಿಲಲ್ಲಿ ಒಣಗಿಸಿದ ಮೇಲೆ ಅದು ಕಸ್ತೂರಿ ಮೇಥಿ ಆಗುತ್ತೆ. ಅದನ್ನು ಕ್ರಷ್ ಮಾಡಿ 1 ಟೇಬಲ್ ಸ್ಪೂನ್ ಹಾಕಿ. ಇವಾಗ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕಟ್ ಮಾಡಿ ಹಾಕಿ. ಗರಂ ಮಸಾಲ 1/4 ಟೇಬಲ್ ಸ್ಪೂನು. ಓಕೆನಾ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಲಾಸ್ಟಲ್ಲಿ ಯಾಕೆ ಹಾಕೋದಂದರೆ ಅದ್ರ ಫ್ಲೇವರು ಚೆನ್ನಾಗಿ ಘಮ ಇರುತ್ತೆ. ನೀವು ಮೊದಲಿಗೆ ಹಾಕಿದ್ರೆ ಅದ್ರ ಫ್ಲೇವರ್ ಹೋಗಿರುತ್ತೆ. ಸೊ ಅದಕ್ಕೆ ಲಾಸ್ಟ್ ಎಂಡಲ್ಲಿ ಅದು ಹಾಕೋದು ಪರ್ಫೆಕ್ಟ್ ಟೆಕ್ಸ್ಚರ್. ಓಕೆನಾ, ಲಾಸ್ಟ್ ಎಂಡಲ್ಲಿ ಹಾಕಿದರೆ ಕಸ್ತೂರಿ ಮೇಥಿ ಲಾಸ್ಟ್ ಎಂಡಲ್ಲಿ ಹಾಕಿದ್ರೆ ಅದ್ರ ಸುವಾಸನೆ ಘಮ ಸ್ಮೆಲ್ ಬರುತ್ತೆ. ಅದು ಆಮೇಲೆ ಕೊತ್ತಂಬರಿ ಸೊಪ್ಪು ಅದರ ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಗರಂ ಮಸಾಲೆ ಅದು ಹೇಗೂ ಹುರಿದುಕೊಂಡಿರುವಂಥದ್ದು. ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕಿದ್ರು ಅದ್ರ ಘಮ ಉಳಿಯುತ್ತೆ ಅಂತ ಲಾಸ್ಟ್ನಲ್ಲಿ ಹಾಕೋದು. ಓಕೆನಾ, ಸ್ವೀಟ್ ಡಾಬಾವಾಲ ಮಸಾಲ, ಧಾಬಾ ಸ್ಟೈಲ್ ಪನ್ನೀರ್ ಮಸಾಲ ರೆಡಿ ಟು ಈಟ್. ನೋಡಿ, ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಧಾಬಾ ಸ್ಟೈಲ್ ಪನ್ನೀರ್ ಮಸಾಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ರೆಡಿ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಧಾಬಾ ಸ್ಟೈಲ್ ಪನ್ನೀರ್ ಮಸಾಲ. ಓಕೆ, ಬಾಯ್. ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಇನ್ನು ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದ ನಂಬಣ್ಣ. ಈ ಕಾಯಕವೇ ಕೈಲಾಸ ತಿಳಿಯೋ